ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ಧ್ಯಾನ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಹಿಳೆಯರಿಗೆ ಶಕ್ತಿ ತುಂಬಲು ನಮ್ಮ ಸರ್ಕಾರದ ಬದ್ಧ. ಹೆಣ್ಣು ಎಂದರೆ ಭೂಮಿ, ಧೈರ್ಯ, ಭರವಸೆ, ಒಗ್ಗಟ್ಟು, ಶಕ್ತಿ, ಬೆಳಕು ಭಾರತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರರ 7ನೇ ಬ್ರಹ್ಮೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ ಸಂಪನ್ನ. ಬೀದರ್ದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘದ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ. ನಕಲಿ ಜಾತಿ ಪ್ರಮಾಣಪತ್ರ ಹಾವಳಿಯನ್ನು ತಡೆಗಟ್ಟಬೇಕು. ಸಂವಿಧಾನದ 9ನೇ ಶೆಡ್ಯೂಲ್ಗೆ 56% ಮೀಸಲಾತಿ ಕಾಯ್ದೆ ಸೇರಿಸಲು ವಿಎಸ್ ಉಗ್ರಪ್ಪ ಒತ್ತಾಯ. ಅಭಿಮಾನಿ ಬಳಗದಿಂದ ಜನ್ಮದಿನ ಆಚರಣೆ. ಔರದ್ಬಿ ಕ್ಷೇತ್ರ ಅಭಿವೃದ್ಧಿಯತ್ತ ದಾಪುಗಾಲು. ಶಾಸಕ ಪ್ರಭು ಚವ್ಹಾಣ್. ಶಾಲೆಯಿಂದ ಸೇವೆ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ದೇಶದ ಸೇವೆಗೆ ಸದಾ ಸಿದ್ಧರಾಗಬೇಕು. ಸಂಜಯ್ ಮಠಪತಿ. ಸುದ್ದಿಯ ವಿವರಗಳು. ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಐತಿಹಾಸಿಕ ಅನುಭವ ಮಂಟಪಕ್ಕೆ ಸೋಮವಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದರು. ಇದೇ ವೇಳೆ ಬಸವಾದಿ ಶರಣರು ಪ್ರತಿಪಾದಿಸಿದ ಇಷ್ಟಲಿಂಗವನ್ನು ತಮ್ಮ ಹಸ್ತದಲ್ಲಿಟ್ಟುಕೊಂಡು ಸುಮಾರು 2 ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗಜ್ಯೋತಿ ಬಸವೇಶ್ವರರ ತತ್ವ, ಆದರ್ಶ ಮತ್ತು ಸಂದೇಶಗಳು ವಿಶ್ವಾದ್ಯಂತ ಪ್ರಚಾರವಾಗುತ್ತಿದೆ. ನಮ್ಮ ಸರ್ಕಾರವು ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ. ಅವರ ವಿಚಾರಧಾರೆಗಳು ಇಂದಿನ ಸಮಾಜಕ್ಕೂ ಮಾರ್ಗದರ್ಶಕವಾಗಿದ್ದು, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳನ್ನು ಬಲಪಡಿಸುತ್ತಿವೆ ಎಂದು ಹೇಳಿದ್ದರು. ಸುಮಾರು ರೂಪಾಯಿ 740 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಅನುಭವ ಮಂಟಪದ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು, ಶೀಘ್ರದಲ್ಲೇ ಪೂರ್ಣಗೊಳಿಸಿ ರಾಜ್ಯದ ಜನತೆಗೆ ಸಮರ್ಪಿಸಲಾಗುವುದು ಎಂದು ತಿಳಿಸಿದ್ದರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮಾಜದ ಎಲ್ಲ ವರ್ಗದ ಶ್ರಮಜೀವಿಗಳನ್ನು ಒಗ್ಗೂಡಿಸಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ನಾಂದಿ ಹಾಡಿದ್ದರು. ಸುಮಾರು 770 ಶರಣರನ್ನು ಒಳಗೊಂಡ ಅನುಭವ ಮಂಟಪದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ಚರ್ಚಿಸಿ ಮೂಢನಂಬಿಕೆಗಳನ್ನು ತೊಡೆದು ಹಾಕುವ ಕಾರ್ಯ ನಡೆಸಿದ್ದರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದ ಬಸವಣ್ಣ ಇಷ್ಟಲಿಂಗ ಶಿವಯೋಗ ಸಾಧನೆಯ ಮೂಲಕ ಮನುಷ್ಯನು ದೈವತ್ವವನ್ನು ಹೊಂದಬಹುದೆಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದರು. ಮನಸ್ಸಿಗೆ ನೆಮ್ಮದಿ, ವ್ಯಕ್ತಿತ್ವ ವಿಕಾಸ ಹಾಗೂ ಪರಮಾತ್ಮನ ಅನುಭೂತಿಗೆ ಬಸವಾದಿ ಶರಣರು ನೀಡಿರುವ ಇಷ್ಟಲಿಂಗ ಶಿವಯೋಗ ಸಾಧನೆಯು ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್, ಸಂಸದ್ ಸಾಗರ್ ಖಂಡ್ರೆ, ಶಾಸಕರಾದ ರಹೀಂ ಖಾನ್, ಶರಣು ಸಲ್ಗರ್, ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ, ವಿಧಾನ ಪರಿಷತ್ ಸದಸ್ಯ ಬಸವನಗೌಡ, ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್, ಹಿರಿಯ ಐಎಎಸ್ ಅಧಿಕಾರಿಗಳಾದ ಎಲ್ಕೆ ಅತೀಕ್, ಶಾಲಿನಿ, ರಜನೀಶ್, ಗೌರಮ್ ಗುಪ್ತಾ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಮಾಲಾ ಬಿ ನಾರಾಯಣ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮುಖಂಡರು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸ್ವಲ್ಪ ಈ ಕಡೆ ಬರ್ತೀನಿ, ಕ್ಯಾಮ್ರಾ ಹೆಸರು ಫೋಕಸ್ ಈ ಕಡೆ ಬರ್ರಿ ಸರ್. ಮುಂದೆ ಅಣ್ಣ ಸ್ವಲ್ಪ ಈ ಕಡೆ ಮುಂದೆ ಈ ಕಡೆ ಬರ್ರಿ. ಸರ್ ಬರಲಿ ಈ ಕಡೆ ಸರ್, ಈ ಕಡೆ ಬರ್ರಿ. ಒಳ್ಳೆ ಪ್ರವಚನಗಳನ್ನು ತಗೊಂಡು how they should behave in a day, how they should get up in the morning, if family of 4 comes, we will show that behavior. ಅವರ ಮುಖದಲ್ಲಿ ಬಂದ್ಬಿಡುತ್ತೆ and they can take a print out. ಆ ವಚನವನ್ನು ಅವರು ದೃಶ್ಯದ ಮೂಲಕ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ದೃಶ್ಯದಲ್ಲಿ ನಾವು ಈ ರೀತಿ ಮಾಡಬೇಕು, ಹ್ಯಾವ್ ಟು ಪ್ರೊಟೆಕ್ಟ್ ನೇಚರ್. ಸೊ ದೀಸ್ ಗುಡ್ ಥಿಂಗ್ಸ್ ಆ್ಯಕ್ಚುಲಿ ನಾವು ಬರೋಣ ಎಲ್ಲರಿಗೂ ಬರ್ತದ. ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ 770 ಕಂಬಗಳು
ಸ್ವಲ್ಪ ಅಂತಲ್ಲ, ಎಲ್ಲರೂ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ರಾಜ್ಯದ ಮಹಿಳೆಯರು ನಮಗೆ ಬೆಂಬಲ ನೀಡಿದ್ದು ಅವರಿಗೆ ಶಕ್ತಿ ತುಂಬಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದರು. ಬಸವ ಕಲ್ಯಾಣದ ಬಸವ ಮಹಾಮನೆಯಲ್ಲಿ ನಡೆದ ಅಕ್ಕಪಡೆ ಮಹಿಳೆಯರ ಶಕ್ತಿ ಪ್ರದರ್ಶನ ಮತ್ತು ಆತ್ಮರಕ್ಷಣಾ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಭಾಗವಹಿಸಿ ಮಾತನಾಡಿದ್ದರು. ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣು ಎಂದರೆ ಭೂಮಿ, ಧೈರ್ಯ, ಭರವಸೆ, ಒಗ್ಗಟ್ಟು, ಶಕ್ತಿ, ಬೆಳಕು. ನಿಮ್ಮ ಮಾರ್ಗದರ್ಶನದಂತೆ ಪ್ರತಿಯೊಂದು ಕುಟುಂಬ ಬೆಳಗುತ್ತಿದೆ. ನಾರಿ ಶಕ್ತಿ ದೇಶದ ಶಕ್ತಿ. ನಾನು ಇಂದು ಬಸವ ಕಲ್ಯಾಣದಲ್ಲಿರುವ ಬಸವಣ್ಣನವರ ಅನುಭವ ಮಂಟಪದಿಂದ ಬರ ಪರಿಸ್ಥಿತಿ ಅಧ್ಯಯನ ಪ್ರವಾಸ ಆರಂಭಿಸಲು ಬಂದಿದ್ದೇನೆ. ಇಲ್ಲಿಂದ ಕಲಬುರಗಿಗೆ ಹೋಗಿ ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡುತ್ತೇನೆ. ನಾವು ಯಾವುದೇ ಗ್ರಾಮಕ್ಕೆ ಹೋದರೂ ಅಲ್ಲಿ ಗ್ರಾಮ ದೇವತೆಯ ಬಗ್ಗೆ ಕೇಳುತ್ತೇವೆ. ನಮ್ಮ ಭೂಮಿಯನ್ನು ಮಾತೃಭೂಮಿ, ಭೂತಾಯಿ ಎಂದು ಪರಿಗಣಿಸುತ್ತೇವೆ ಎಂದು ಬಣ್ಣಿಸಿದ್ದರು. ಭಾರತ ಜೋಡೋ ಯುವ ಸಂಘ ನಿಮ್ಮ ಸಂಘಟನೆ, ಸಂಸ್ಕೃತಿ, ಕಲೆ ಅನಾವರಣಕ್ಕೆ ವೇದಿಕೆ. ಮಹಿಳೆಯರ ಸುರಕ್ಷತೆಗಾಗಿ ಅಕ್ಕಪಡೆ ಆರಂಭಿಸಲಾಗಿದೆ. ನಮ್ಮ ಸರ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ ಈ ಪಡೆಯನ್ನು ರಚಿಸಿದೆ. ಈ ಪಡೆಗೆ ಸೇರಿರುವವರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ನಿಮ್ಮ ಶಕ್ತಿ, ಧೈರ್ಯ, ಸಾಧನೆಗೆ ಫಲ ಸಿಗುತ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಐತಿಹಾಸಿಕ ತೀರ್ಮಾನ ಮಾಡಲಿದೆ. ಮಹಿಳೆಯರಿಗಾಗಿ ಶಕ್ತಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಈಗಾಗಲೇ ನೀಡಿದ್ದೇವೆ. ಮಹಿಳೆಯರು ಹಾಗೂ ಯುವಕರಿಗೆ ಪ್ರತಿ ಪಂಚಾಯಿತಿಯಲ್ಲಿ ನಿಮ್ಮ ಸಂಘಟನೆ, ಸಂಸ್ಕೃತಿ, ಕಲೆ ಅನಾವರಣಕ್ಕೆ ಹಾಗೂ ಜಾತ್ಯತೀತ ತತ್ವ ಉಳಿಸಿಕೊಂಡು ಒಗ್ಗಟ್ಟಿನಿಂದ ಇರಲು ರಾಜ್ಯದಲ್ಲಿ 10,000 ಭಾರತ ಜೋಡೋ ಯುವ ಸಂಘ ರಚಿಸಲು ಸರ್ಕಾರ ಆದೇಶ ಮಾಡಿದೆ ಎಂದು ತಿಳಿಸಿದರು. ನಾವು ಮಾತೃದೇವೋಭವ ಎಂದು ಪರಿಗಣಿಸಿದ್ದೇವೆ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಶಕ್ತಿ ತುಂಬಿದ್ದೀರಿ. ನಿಮಗೆ ಶಕ್ತಿ ನೀಡುವ ಜವಾಬ್ದಾರಿ ನಮ್ಮದ್ದು. ನಿಮ್ಮಲ್ಲಿ ನಾಯಕತ್ವ ಬೆಳೆಯಬೇಕು. ಪಂಚಾಯಿತಿಯಿಂದ ಸಂಸತ್ತಿನವರೆಗೂ ನಾಯಕತ್ವ ಬೆಳೆಯಬೇಕು. ರಾಜಕೀಯವಾಗಿ ಮಾತ್ರವಲ್ಲ, ನಿಮ್ಮ ಕ್ಷೇತ್ರದಲ್ಲಿ ನಾಯಕರಾಗಿ ಬೆಳೆಯಬೇಕು. ನಿಮ್ಮ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಈ ಸರ್ಕಾರ ಇರಲಿದೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್, ಸಚಿವರಾದ ಈಶ್ವರ್ ಖಂಡ್ರೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಂಸದ ಸಾಗರ್ ಖಂಡ್ರೆ, ಮಾಜಿ ಸಚಿವ ರಹೀಂ ಖಾನ್, ಎಂಎಲ್ಸಿಗಳಾದ ಬಸನಗೌಡ, ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಆಗಮಿಸಿದ್ದಾರೆ. ಕರ್ನಾಟಕ ಮಾತೆ ಜಯ ಸುಂದರ ನದಿಗಳ ನಾಡೆ ಜಯ ಹೇ ಹೆಸರು ಗಂಧದ ಚಂದ್ರದ ಮಣ್ಣಿನ ಗಡಿಯೇ ರಾಘವ ಮಧುಸೂದನರವತರಿಸಿದ ಮಾದೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಚಿನನು ತಕ್ಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಹಂಪಲ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತ ಮುಸಲ್ಮಾನ ಮಾನಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕನ್ನಡ ನುಡಿ ನುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅದಾದ ನಂತರ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರಿಗೂ ಕೂಡ ನಮ್ಮ ಶ್ರೀಮತಿ ನಂದಿನಿ PSI ಮೇಡಮ್ ಅವರು ಬಂದು ಸಂಸದರಾದಂಥ ಶ್ರೀಯುತ ಸಾಗರ್ ಖಂಡ್ರೆ ಸರ್ ಅವರಿಗೆ ಅಕ್ಕಪಡೆ ಇಡೀ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರನ್ನ ರಕ್ಷಣೆಯನ್ನ ಮಾಡುವುದರ ಜೊತೆಗೆ ಒಂದು ಸಶಕ್ತ ಸಮಾಜವನ್ನ ನಿರ್ಮಾಣವನ್ನ ಮಾಡುವುದಕ್ಕೆ ನಾಂದಿಯಾಗಲಿ ಅನ್ನುವಂಥ ಸದಾಶಯದೊಂದಿಗೆ ನಾವು ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಇದರಲ್ಲಿ ಭಾಗವಹಿಸಬೇಕು.
ಅದರ ಜೊತೆಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಲೋಗೋವನ್ನು ದಯವಿಟ್ಟು ಹೆಮ್ಮೆಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರುಗಳು, ಸಂಸದರು ಹಾಗೂ ಎಲ್ಲ ಶಾಸಕರು ಹಾಗೂ ವೇದಿಕೆಯ ಮೇಲಿರುವ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಎಲ್ಲರಿಗೂ ಕೂಡ ಅದೇ ಒಂದು ನಿಟ್ಟಿನಲ್ಲಿ ಈ ಅಕ್ಕ ಎನ್ನುವ ಪದವೇ ಭರವಸೆ ಮತ್ತು ಭದ್ರತೆ ಈಗ ಅನೇಕರು ನೋಡ್ತಾ ಇದ್ದೀರಾ ನಮ್ಮ ಆತ್ಮಹತ್ಯೆಯ ಒಂದು ಪ್ರದರ್ಶನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಎಲ್ಲರೂ ಇದನ್ನ ಒಳ್ಳೆ ರೀತಿಯಿಂದ ನೋಡಿ ನಿಮ್ಮ ಕೈಗಳನ್ನು ತಲುಪಿಸಿಕೊಳ್ಬೇಕಾಗಿದೆ. ಮೊದಲನೇದಾಗಿ ನಮ್ಮ ಆಸಾ ಪಡೆಯಿಂದ ಕರಾಟೆ ಪ್ರದರ್ಶನ ಮತ್ತು ಪ್ರಾಕ್ಟೀಸ್ ಕೂಡ ನಡೀತಾ ಇದೆ. ಈ ಒಂದು ಪ್ರದರ್ಶನದಲ್ಲಿ ಎರಡನೇದಾಗಿ ಹ್ಯಾಂಡ್ ಫೈಟ್ ಕೂಡ ಇದೆ. ಈ ಒಂದು ಪ್ರದರ್ಶನದಲ್ಲಿ ಪುರುಷ ಪ್ರಧಾನವಾದಂಥ ಈ ಒಂದು ಸಮಾಜದಲ್ಲಿ ಇವತ್ತಿಗೂ ನಾವೆಲ್ಲ ಬಹಳ ಹೇಳ್ತೀವಿ, ಲಿಂಗ ಭೇದ ಇರಬಾರ್ದು, ವರ್ಣ ಭೇದ ಇರಬಾರ್ದು, ವರ್ಗ ಭೇದ ಇರಬಾರ್ದು ಅಂತ ಹೇಳಿ. ಆದರೂ ಇವತ್ತಿಗೂ ಲಿಂಗ ತಾರತಮ್ಯ ಇದೆ. ನಾವು ಸುಮಾರು ಮಹಿಳೆಯರಿಗೆಲ್ಲ ಗೌರವ ಕೊಡ್ತೀವಿ. ಇವತ್ತು ದೇವತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಆದರೂ ಸಮಾಜದಲ್ಲಿ ಇನ್ನೂ ಮಹಿಳೆಯರ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಅಸಮಾನತೆ, ಮಕ್ಕಳ ಮೇಲೆ ದೌರ್ಜನ್ಯ ಇವೆಲ್ಲ ನಡೀತಾನೆ ಇದ್ದಾವೆ. ಇಂಥದ್ರಲ್ಲಿ ನಮ್ಮ ಸರ್ಕಾರ ಹಿಂದಿನಿಂದಲೂ ನಿಮ್ಗೆಲ್ಲ ಗೊತ್ತಿದೆ, ತೊಟ್ಟಿಲು ತೂಗುವ ಕೈ ಈ ಒಂದು ರಾಷ್ಟ್ರವನ್ನು ಆಳಬಲ್ಲದು ಅಂತೇಳಿ ತೋರಿಸ್ಕೊಟ್ಟಂಥವ್ರು ಯಾರು ಹೇಳ್ತೀರಾ? ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಪ್ರಧಾನಮಂತ್ರಿಗಳಾಗಿ ಬಹಳಷ್ಟು ಏನೇನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಅನೇಕ ಮಹಿಳೆಯರು ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ 2023ರಲ್ಲೇ ಅಕ್ಕಾಪಡೆ ಪೊಲೀಸ್ ವತಿಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಸಹಾಯವಾಣಿ ಮುಖಾಂತರ ಎಲ್ಲಾದರೂ ನಮ್ಮ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟರೆ, ಅನ್ಯಾಯ ಆದರೆ, ತೊಂದರೆ ಆದರೆ ತತ್ಕ್ಷಣವೇ ಪೊಲೀಸರು, ಮಹಿಳಾ ಪೊಲೀಸರು, ಸಶಸ್ತ್ರ ಪಡೆ ಪೊಲೀಸರು ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಅವರು ಬಂದು ಕ್ಷಣಾರ್ಧದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಯಾರ ಕಿರುಕುಳ ಕೊಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಾನೂನಿನ ಕ್ರಮವನ್ನು ತಗೊಳ್ತಾರೆ ಮತ್ತು ಅವರೆಲ್ಲರಿಗೂ ತರಬೇತಿ ಕೊಡುವಂಥದ್ದು. NCCಯಲ್ಲಿ NSS ಇದ್ದವರಿಗೆ, ವಿದ್ಯಾರ್ಥಿಗಳಿಗೆ ನಿಮ್ಮನ್ನು ನೀವು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆನೂ ನಮ್ಮ ಅಕ್ಕಪಡೆ ತರಬೇತಿ ಕೊಡ್ತಾ ಇದೆ. ಇದು ಬಸವಣ್ಣನ ನಾಡು. ಅಕ್ಕಮಹಾದೇವಿ, ಅಕ್ಕನ ಹೆಸರಿನಲ್ಲಿ 12ನೇ ಶತಮಾನದಲ್ಲಿ ಅಕ್ಕಮಹಾದೇವರು ಇವತ್ತು ಲಿಂಗ ಸಮಾನತೆಯ ಪ್ರತೀಕವಾಗಿ ಏನು ಅವರು ನಮಗೆ ವಚನ ಸಾಹಿತ್ಯದ ಮುಖಾಂತರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಹೆಸರು ಮೇಲೆ ಅಕ್ಕಪಡೆ ಮಾಡಿದ್ದೇವೆ. ಸಮಯದ ಅಭಾವದ ಕಾರಣ ಹೆಚ್ಚಿನ ನಾನು ಮಾತನಾಡ ಹೋರಾಟ, ನಿಮ್ಮ ಶ್ರಮ, ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ, ನಿಮ್ಮ ಸಾಧನೆ ಖಂಡಿತ ನಿಮ್ಮೆಲ್ಲರೂ ಕೂಡ ಫಲ ಸಿಗ್ತದೆ. ಮುಂದಿನ ದಿನದಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ. ಈಗಾಗಲೇ ಹೆಣ್ಣು ಮಕ್ಕಳಿಗೆ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಣಿಗೆ ಮೀಸಲಾತಿಯಾಗಿ ಕೊಟ್ಟು ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದಲ್ಲದೆ ನಿಮ್ಮೆಲ್ಲರೂ ಕೂಡ ಹೆಣ್ಣು ಮತ್ತು ಯುವಕರು ಎಲ್ಲ ಸೇರಿ 16 ವರ್ಷದಿಂದ 35 ವರ್ಷರು ಕೂಡ ಪ್ರತಿ ಪಂಚಾಯತಿಗೂ ಕೂಡ ನಿಮ್ಮ ಸಂಘಟನೆ, ನಿಮ್ಮ ಕ್ರೀಡೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಸಂವಿಧಾನ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಜಾತ್ಯತೀತ ತತ್ವವನ್ನು ಉಳಿಸ್ಕೊಂಡು ನೀವೆಲ್ಲ ಜೀವನದಲ್ಲಿ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ 10,000 ಇಂಥ ಪಡೆಗಳನ್ನು ರಚನೆ ಮಾಡಲಿಕ್ಕೆ ಸರ್ಕಾರ ಈಗ ಆದೇಶವನ್ನು ಕೊಟ್ಟಿದೆ. ನೀವು ಒಂದೊಂದು ಪಂಚಾಯತಿಲಿ 200ರಿಂದ 300 ಜನ ಯುವಕ ಯುವತಿಯರನ್ನು ಸೇರಿಸಿ ನಿಮ್ಮಲ್ಲಿರುವಂಥ ಶಕ್ತಿ ಪ್ರದರ್ಶನ ಮಾಡಿ, ನಿಮ್ಮಲ್ಲಿರೋ ಸಂಘಟನೆ ಚತುರ,
ಚತುರತೆ, ನಾಯಕತ್ವ, ನಿಮ್ಮ ಎಲ್ಲ ಥರದ ಗುಣಗಳನ್ನು, ಪ್ರತಿಭೆಗಳನ್ನು ಹೊರಗಡೆಗೆ ಬಿಂಬಿಸಲಿಕ್ಕೆ ನೀವು ಕಾರ್ಯಮುಖಿತರಾಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಸಂಘಟನೆಗಳನ್ನು ನಾವು ಪ್ರಾರಂಭವನ್ನು ನಾವು ಈಗಾಗಲೇ ಮಾಡಲಿಕ್ಕೆ ನಮ್ಮೆಲ್ಲ ನಾಯಕರುಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆ ಸಂಘಟನೆ ಹೆಸರು ಭಾರತ್ ಜೋಡೋ ಯುವ ಶಕ್ತಿ ಸಂಘ ಅಂಥೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮಾತೃ ದೇವೋ ಭವ ಅಂತೀವಿ, ಅಂದರೆ ತಾಯಿಯನ್ನು ದೇವತೆ ಅನ್ನೋದನ್ನು ನಾವೆಲ್ಲ ಕರಿತೇವೆ. ಹಂಗೆ ಇವತ್ತು ನೀವೆಲ್ಲ ಹೆಣ್ಮಕ್ಳಿಗೆ ನಾವು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ದೊರೆತು ಸಮಾಜಕ್ಕೆ, ಕುಟುಂಬಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡಲಿ ಅಂತ ಹೇಳಿ ನಿಮ್ಮ ಮೇಲೆ ನಾವು ಭರವಸೆಯನ್ನು ಇಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವೆಲ್ಲ ಶಕ್ತಿ, ಇವೆಲ್ಲ ಕಾರ್ಯಕ್ರಮಗಳನ್ನು, ಯುವನಿಧಿ, ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ತಂದಿದ್ದೇವೆ. ಇನ್ನು ಮುಂದಕ್ಕೆ ಇನ್ನು 10 ಇಂಥ ಕಾರ್ಯಕ್ರಮಗಳನ್ನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮಾರ್ಗದರ್ಶನ ಕೊಡುವಂಥ ಜವಾಬ್ದಾರಿ ನಮ್ಮದು. ನಿಮ್ಮನ್ನು ನಾಯಕರನ್ನಾಗಿ ಮಾಡಬೇಕು ಅಂಥೇಳಿ ಪಂಚಾಯಿತಿಯಿಂದ ಪಾರ್ಲಿಮೆಂಟರು ಕೂಡ ನೀವೆಲ್ಲ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ನಿಮ್ಮ ಬದುಕಿನಲ್ಲಿ ಕಟ್ಕೊಳ್ಳೋ ಕೂಡ ನೀವೆಲ್ಲ ನಾಯಕರಾಗಬೇಕು. ರಾಜಕಾರಣದಿಂದ ಮಾತ್ರ ನಾಯಕರಲ್ಲ, ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ನೀವು ಮುಂದಾಳತ್ವವನ್ನು ವಹಿಸ್ಕೊಂಡು ನೀವೆಲ್ಲ ಹೋಗಬೇಕು. ನಾನು ಇದಾದ ಮೇಲೆ ಅನುಭವ ಪಂಡಕ್ಕೆ ಹೋಗಬೇಕು. ಅದಾದ ಮೇಲೆ ನಮ್ಮ ಬಿದರ್ನಲ್ಲಿ ನಮ್ಮ ಕಾರ್ಯಕರ್ತ ಸಭೆ ಇದೆ, ಅದನ್ನು ಮುಗಿಸಿ ಗುಲ್ಬರ್ಗಕ್ಕೆ ಹೋಗೋರಿದ್ದೇನೆ. ಆದ್ದರಿಂದ ನಾವು ಯಾರು ಇನ್ನು ಹೆಚ್ಚಿಗೆ ಏನು ಮಾತಾಡದೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ, ನಿಮ್ಮ ಜೊತೆಯಲ್ಲಿ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಸರ್ಕಾರ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವೆಲ್ಲ ನನ್ನ ಸೋದರಿಯರು, ಯುವ ಮಿತ್ರರು, ನೀವೆಲ್ಲ ನನಗೆ ಶಕ್ತಿಯನ್ನು ತುಂಬಿ, ನಾನು ಕೂಡ, ನಮ್ಮ ಸರ್ಕಾರ ಕೂಡ ನಿಮಗೆಲ್ಲ ಶಕ್ತಿಯನ್ನು ಕೊಡಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಿ, ನಗರದ ಗುಂಪಾ ಪ್ರದೇಶದಲ್ಲಿರುವ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೆದ 7ನೇ ಬ್ರಹ್ಮೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ವೇದ ಮಂತ್ರಗಳ ಘೋಷಣೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಿತು. ಮುಂಜಾನೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಮಹಾಪೂಜೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನಡೆದವು. ಬಳಿಕ ಹೋಮ, ಹವನ ಹಾಗೂ ವೈದಿಕ ಪೂಜೆಗಳು ನೆರವೇರಿದ್ದವು. ನಂತರ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರರ ದಿವ್ಯ ಕಲ್ಯಾಣ ಮಹೋತ್ಸವವನ್ನು ಸಾಂಪ್ರದಾಯಿಕಬದ್ಧವಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕಲ್ಯಾಣ ಸೇವೆಯಲ್ಲಿ ಪಾಲ್ಗೊಂಡ ದಂಪತಿಗಳು ವಿಶೇಷ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಮಹಾಮಂಗಳಾರತಿಯ ಬಳಿಕ ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಮಹಾಪ್ರಸಾದ ವಿತರಿಸಲಾಯಿತು. ಸಂಜೆ ದೇವಸ್ಥಾನದ ಭಜನಾ ಮಂಡಳಿಯಿಂದ ಭಜನಾ ಸೇವೆ, ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ, ಗುರುದತ್ತ ಧ್ಯಾನ ಮಂದಿರದ ವತಿಯಿಂದ ಆಧ್ಯಾತ್ಮಿಕ ಸತ್ಸಂಗ, ದೀಪೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆದವು. ರಾತ್ರಿ ಮಹಾಕಾಲ್ ಭಜನೆ ಕಾರ್ಯಕ್ರಮಗಳು, ಶಿವಲೀಲಾ ಚಿದ್ರಿ, ಡಾಕ್ಟರ್ ಲೋಕೇಶ್ ಹಿರೇಮಠ್ ಹಾಗೂ ತಂಡದವರಿಂದ ನಡೆದ ಭಕ್ತಿ ಸಂಗೀತ ಕಾರ್ಯಕ್ರಮ ಭಕ್ತರನ್ನು ರಂಜಿಸಿತು. ಬಳಿಕ ಮಹಾಮಂಗಳಾರತಿಯೊಂದಿಗೆ ದಿನದ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಾಗಯ್ಯ ಖೇಳ್ಗಿ ಮಾತನಾಡಿ, ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರರ ಕಲ್ಯಾಣ ಮಹೋತ್ಸವವನ್ನು ಪ್ರತಿ ವರ್ಷ ಲೋಕ ಕಲ್ಯಾಣ, ಸಕಾಲಕ್ಕೆ ಉತ್ತಮ ಮಳೆ, ಸಮೃದ್ಧಿ, ಬೆಳೆ, ರೈತರ ಅಭಿವೃದ್ಧಿ, ಜನರ ಸುಖ, ಶಾಂತಿ ಹಾಗೂ ನೆಮ್ಮದಿಗಾಗಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ರೈತರು ಸಮೃದ್ಧರಾಗಲಿ, ಎಲ್ಲೆಡೆ ಸುಖ, ಶಾಂತಿ ಮತ್ತು ಐಶ್ವರ್ಯ ನೆಲೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಈ ಬಾರಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಭಕ್ತರು, ದಾನಿಗಳು, ಟ್ರಸ್ಟ್ ಸದಸ್ಯರು, ಅರ್ಚಕರು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು.
ಮಾಡಿದರು. ನಗರದ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಭಕ್ತರು ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಾಗಯ್ಯ ಖೇಳ್ಗಿ, ಟ್ರಸ್ಟಿ ಶ್ರೀ ವೀರೇಶ್ ಖೇಳ್ಗಿ, ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು, ಅರ್ಚಕರು, ಸ್ವಯಂ ಸೇವಕರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ದೇವಗ್ರಹಣ ಪರಮೇಶ್ವರೇ ಹರಿದ್ರ ಕುಂಕುಮ ಸೌಭಾಗ್ಯ ನಾನಾವಿಧ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಸಮರ್ಪಯಾಮಿ ಉತ್ಸವ ವಿಗ್ರಹದಿಂದ ಜೊತೆಗೆ ಇಲ್ಲಿ ಆಗಮನ ಆ ಸೆಲೆಕ್ಷನ್ ಆಗಿದ್ಮೇಲೆ ಇಲ್ಲಿ ಬಂದು ನೀವು ಸಂಕಲ್ಪ ಮಾಡ್ತೀರಿ. ಅದಕ್ಕ ನೀವು ಭಾಗ್ಯವಂತರು ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಜವಾದಂತ ಅತ್ಯಂತ ಪ್ರಿಯವಾದಂತ ಮ್ಯಾರೇಜ್ ಮಾಡ್ತೀವಿ, ಮಾಡ್ಕೋತೀವಲ್ಲ ಅವತ್ತೆಷ್ಟು ಉತ್ಸಾಹದಿಂದ ಇರ್ತೀವಿ ನಾವು. ಅದೇ ತರ ಭಗವಂತಂದು 7ನೇ ವರ್ಷದ ಕಲ್ಯಾಣ ಮಹೋತ್ಸವ ಏನ್ರಿ, ಸ್ವಲ್ಪ ಇಂಗ್ಲಿಷ್ ಒಳಗೆ ಹೇಳ್ಬೇಕಾದ್ರ ಮ್ಯಾರೇಜ್ ಡೇ ಅಂತ ಹೇಳಂದ. ಅದಕ್ಕೆ ಪ್ರತಿಯೊಂದು ವರ್ಷ ಬೀದರ್ ನಗರದಲ್ಲಿ ವೀರಭದ್ರೇಶ್ವರ ಈ ವರ್ಷದ ಕಲ್ಯಾಣ ಸಂಕಲ್ಪ ವಿಶೇಷವಾಗಿ ಈ ವರ್ಷ ಮಳೆ ಅಭಾವ ಇದೆ. ಮೃಗ ಪ್ರವೇಶ 7 ದಿನಕ್ಕಾದ್ರೂ ಇಲ್ಲಿವರೆಗೂ ಮತ್ತೊಂದು ತಿಂಗಳಾಯಿತು, ಒಳ್ಳೆ ಮಳೆ ಇಲ್ಲ. ಆದ ಕಾರಣ ಈ ಸಲ ವಿಶೇಷ ಎಲ್ಲರೂ ಕೂಡಿ ಮಳೆಯ ಸಲುವಾಗಿ, ಉತ್ತಮ ಬೆಳೆಯ ಸಲುವಾಗಿ ಹಾಗೂ ಎಲ್ಲ ರೀತಿಯ ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡುತ್ತಾ ನಾವು ಕಲ್ಯಾಣ ಮಹೋತ್ಸವ ಮಾಡೋಣ. ಲೋಕ ಕಲ್ಯಾಣ ಜೊತೆಗೆ ಆತ್ಮ ಕಲ್ಯಾಣದ ನಮ್ಮ ಉದ್ಧಾರ ಆಗೋ ಸಲುವಾಗಿ, ನಮ್ಮ ಕುಟುಂಬ ಉದ್ಧಾರ ಆಗೋ ಸಲುವಾಗಿ ಕಲ್ಯಾಣ ಮಹೋತ್ಸವ ಈ ವಿಶೇಷ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಲೋಕ ಕಲ್ಯಾಣ ಹಾಗೂ ಆತ್ಮ ಕಲ್ಯಾಣದ ಒಂದು ಮಹಾ ಸಂಕಲ್ಪದೊಂದಿಗೆ ನಾವು ಈ ಉತ್ಸವ ಆರಂಭ ಮಾಡೋಣ.
ಸೇವೆ ಅಂತೇಳಿ ಮಾಡಿ ಭಗವಂತನ ಆಶೀರ್ವಾದ ಪಡಿಬೇಕು. ಆ ವಿಶೇಷ ಭಗವಂತನ ಕಲ್ಯಾಣ ಉತ್ಸವದಲ್ಲಿ ಯಾರ್ಯಾರು ನೃತ್ಯ ಮಾಡ್ತಾರೋ ಅವರಿಗೆ ವಿಶೇಷ ಮೊದಲು ಹಿಂಸರಿ ಎಲ್ಲಾರು ಮಾಡೋಣ. ಹೀಗೆ ಮತ್ತೆ ವಿಳಂಬ ಆಗ್ತದ. ಸ್ವಲ್ಪ 5 ಒಂದು ಪ್ರದಕ್ಷಿಣಾ ನೃತ್ಯ ಮಾಡ್ಕೋತ ಪರಿವಾರದವರು ಒಂದು 5 ಅದಕ್ಕೆ ಮನಸ್ಸಿನಲ್ಲಿ ಹಾಕಿದ್ರೆ ಫಲ ಇಲ್ಲ. ಚಪ್ಪಳೆ ಮಾಡಿಸ್ಬೇಕು. ಚಪ್ಪಳೆ ಬಾರಿಸ್ಕೋತ ಜೋರದಿಂದ ಭಜನೆ ಮಾಡಿದಾಗ ಭಗವಂತ ನಾವು ಕೂಗಿನ ಭಗವಂತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ 7ನೇ ಕಲ್ಯಾಣ ಬ್ರಹ್ಮೋತ್ಸವ ನಡೆಯುತ್ತಾ ಇದೆ. ಈ ಕಲ್ಯಾಣೋತ್ಸವ ಮಾಡೋ ಮೇನ್ ಇದು ಏನಂದರೆ ಎಲ್ಲ ಲೋಕ ಕಲ್ಯಾಣವಾಗಲಿ, ಮಳೆ ಬರ್ತಾ ಇಲ್ಲ, ಮಳೆ ಬರಲಿ, ಎಲ್ಲ ಜನತೆಗೆ ಒಂದು ಮಳೆ ಬಂದು ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು ಅಂತ ಒಂದು ವಿನಂತಿಗೊಳಿಸ್ತೇವೆ. ಇದು ಒಂದು ಈ ಬ್ರಹ್ಮೋತ್ಸವ ಒಂದು ಒಳ್ಳೆಯ ರೀತಿಯ ಇದು ಆಗಲಿ, ಬೀದರ್ ಜನತೆಗೆ ಸುಖ ಬಂದು ಕೊಡಲಿ. ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘ ಬೀದರ್ ಜಿಲ್ಲೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ನಗರದ ರಂಗಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಪದೋನ್ನತಿ ಪಡೆದ ಸರ್ಕಾರಿ ನೌಕರರು, ನಿವೃತ್ತರಾದ ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ದೇವಿದಾಸ್ ಮಾಲೆ ಉದ್ಘಾಟಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೊಫೆಸರ್ ದೇವಿದಾಸ್ ತುಮಕುಂಟೆ ವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಯಾಗಿ ಕಲಬುರಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೊಫೆಸರ್ ನರಸಪ್ಪ ರಂಗೋಲಿ ಭಾಗವಹಿಸಿ ಶಿಕ್ಷಣದ ಮಹತ್ವ, ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಕುರಿತು ಉಪನ್ಯಾಸ ನೀಡಿದ್ದರು. ಮುಖ್ಯ ಅತಿಥಿಯಾಗಿ ಸಮಾಜದ ಹಿರಿಯ ಮುಖಂಡ ಚಂದ್ರಕಾಂತ್ ಹಿಪ್ಪಳಗಾವ್, ಸಿಪಿಐ ರಜಕ್ ಮಾದರ್, ಕೃಷಿ ವಿಶ್ವವಿದ್ಯಾಲಯದ ರಾಯಚೂರಿನ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಪ್ರೊಫೆಸರ್ ಜಾಗೃತಿ ದೇಶಮಾನೆ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ಉಪಾಧ್ಯಕ್ಷ ರಾಜು ಕಡ್ಯಾಳ್, ಹಿರಿಯ ಸಮಾಜ ಸೇವಕ ವಿಜಯ್ ಕುಮಾರ್ ಕೌಡಿಯಾಳ್, ಮಾದಿಗ ದಂಡೋರ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್, ಸಮಾಜ ಸೇವಕ ಶಿವರಾಜ್ ಬಂಬುಳ್ಗೆ, ವಿದ್ಯಾರ್ಥಿಗಳು ಸೇರಿದಂತೆ ಪಾಲಕರು ಉಪಸ್ಥಿತರಿದ್ದರು. ಮಾಡ್ತಾ ಇದ್ದಾರೆ. ಖುಷಿಯ ಮೂಮೆಂಟ್ಗೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಬೀರ್ ಸರ್, the greatest educationist from Bidar, who is getting the light. All ಅತ್ಯಂತ ಸುಂದರವಾದ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಅವಕಾಶಗಳನ್ನು ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತೊಂದನ್ನು ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 मिलजुल के काम हो रहा है और हमारे देश के फ्यूचर, हमारी जनरेशन, हमारे बेटे बेटियां जो अच्छा परफॉर्म किए हैं 10th में 12th में, उनको यहाँ ऑनर किया जा रहा है। तो जब ये हजरात हमारे भाई लोग जब आए थे कैंपस में, ये बता रहे थे, तो मैं उस वक्त ही एक ऑफ़र दिया, यहाँ पे जितने लोग अप्लाई किए हैं या जो अप्लाई नहीं किए हैं, ऐसे
जो डॉक्टर बनना चाह रहे हैं, 12th का एग्ज़ाम दे चुके हैं, ऐसे 2, 4, 5 स्टूडेंट्स को हम फ्री नीट पढ़ाएंगे और डॉक्टर बनाने में सपोर्ट करेंगे। और ग्रेजुएशन में हमारे पास जो भी कोर्सेज हैं, सिर्फ गर्ल्स के लिए हैं, वो जो भी कोर्सेज हैं उसमें भी 5 बेटियों को फ्री डिग्री कोर्स में मौका दिया गया। देखिए, आप जानते हैं एजुकेशन के अलावा दूसरा रास्ता नहीं। ಜನ SSLC ಪಾಸ್ ಆಗಿದ್ದಾರೆ, PUCಯನ್ನು ಪಾಸ್ ಆಗಿದ್ದಾರೆ, ಡಿಗ್ರಿಗಳನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಪ್ರೊಫೆಷನಲ್ಲು, ನಾನ್ ಪ್ರೊಫೆಷನಲ್ಲು, ಟೆಕ್ನಿಕಲ್ಲು ಎಲ್ಲ ಕೋರ್ಸನ್ನ ಪಾಸ್ ಮಾಡಿಕೊಂಡು ಅವರು ಮುಂದಿನ ದಿಕ್ಕಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಯಾವ ಕೋರ್ಸಿಗೆ ಹೋದರೆ ಎಂಥ ಒಂದು ಫೆಸಿಲಿಟಿ, ಅವಕಾಶಗಳು, ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಂತೇಳಿ ವಿಚಾರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಸಂಘಟಕರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ನಮ್ಮ ನರಸಿಂಹ ರಂಗೋಲಿ ಸರ್ ಅವರು ಪೂಜಿಕಾಲ್ ಉಪನ್ಯಾಸಕರಾಗಿದ್ದು ಕೂಡ ಈ ಮೋಟಿವೇಶನ್ ಸ್ಪೀಚು ಕೊಡೋದ್ರಲ್ಲಿ ಭಾಳ ಐತಿಹಾಸಿಕ. ಇಡೀ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಚಿಕ್ಕ ಒಂದೊಂದು ಭಾಷಣ ಮೂಲಕವಾಗಿ ಅವರು ನಾವು ಹೆಚ್ಚು ಬಳಸ್ಕೊಳ್ತಾ ಇಲ್ಲ, ಬೇರೆ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಪಾಟೀಲ್ ಸೇಡಂಬಿ ಅಂತ ಹೇಳಿದ್ದಾರೆ. ಅವರು ತುಂಬ ಕ್ಲೋಸ್ ಆಗಿ ಅವರು ಸಮುದಾಯದ ಜನಗಳನ್ನು ಸಂಘಟಿಸಿ ವೈಚಾರಿಕತೆ, ವಿಚಾರ, ಶಿಕ್ಷಣ, ಅರಿವು ಮೂಡಿಸುವಂಥ ಪ್ರಜ್ಞೆ ಮೂಡಿಸುವಂಥ ಭಾಳಷ್ಟು ಕಾರ್ಯಚಟುವಟಿಕೆಗಳಲ್ಲಿ ಸರ್ನ ಗುರುತಿಸಿ ಅವರನ್ನು ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ಹಿಂದುಳಿದ ಮಾದಿಗ ಸಮಾಜದ ಒಂದು ಅಸ್ತಿತ್ವ ಮತ್ತು ಸಾಮಾಜಿಕ ಪರಿಸ್ಥಿತಿ ಅಭಿವೃದ್ಧಿ ಹೊಂದಬೇಕಾದರೆ ಅದಕ್ಕೆ ಶಿಕ್ಷಣನೇ ಮೂಲ ಕಾರಣ ಅಂತೇಳಿ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಹೇಳಿಕೆಯಂತೆಯೇ ನಾವು ಸುಶಿಕ್ಷಿತರು ಮತ್ತು ಎಂಪ್ಲಾಯಿಗಳು ಈ ಸಮಾಜದಲ್ಲಿದ್ದು ನಮ್ಮಿಂದ ನಮ್ಮ ಸಮಾಜಕ್ಕೆ ಏನು ಸಹಾಯ ಆಗಬೇಕಂತ ಹೇಳಿನೇ ಉದ್ದೇಶ ಇಟ್ಕೊಂಡಿದ್ದೀವಿ. ಅಲ್ಲಿ ಪ್ರತ್ಯೇಕವಾಗಿ SLC, PUC, ಡಿಗ್ರಿ, ಅದರಲ್ಲಿ ಕೌಶಲ್ಯಾತ್ಮಕ ಶಿಕ್ಷಣಗಳು ಸಹಿತ B.Ed ಆಗಲಿ, MSc ಆಗಲಿ, ಸ್ನಾತಕೋತ್ತರ ಪದವಿ ಆಗಲಿ, ಮೆಡಿಕಲ್ ಆಗಲಿ, MBBS ಆಗಲಿ, ಇಂಥವ್ರಿಗೆಲ್ಲರಿಗೂ ಕರೆಸಿ ನಾವು ಸನ್ಮಾನ ಮಾಡಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದೇ ನಮ್ಮ ಪ್ರಮುಖ ಉದ್ದೇಶ. ಅತ್ಯಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಸನ್ಮಾನ ಮತ್ತು ನಮ್ಮ ವಿಶೇಷವಾಗಿ ನಿವೃತ್ತರಾದವರಿಗೆ ಮತ್ತು ಹೊಸ ಅಪಾಯಿಂಟ್ಮೆಂಟ್ ಆದಂಥವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಒಳ ಮೀಸಲಾತಿಯಲ್ಲಿ ಏನು ಹೋರಾಟ ಮಾಡಿದರೆ ಆ ಹೋರಾಟಗಾರರು ಕೂಡ ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮಕ್ಕಳು ಅತ್ಯಂತ ಶಿಕ್ಷಣದಲ್ಲಿ ಎತ್ತರದಲ್ಲಿ ಬೆಳಿಬೇಕು, ಅವ್ರಿಗೆ ಬೇಕಾದಂಥ ಕೌಶಲ್ಯ ತರಬೇತಿ ಇರ್ಬೋದು, ಕೋಚಿಂಗ್ ಕ್ಲಾಸ್ ಇರ್ಬೋದು, ಇವೆಲ್ಲವನ್ನು ಸಂಘದಿಂದ ಮಾಡಲಿಕ್ಕೆ ಇವತ್ತು ನಮ್ಮ ಡಾಕ್ಟರ್ ದೇವದಾಸ್ ತುಮಕುಂಟೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಿನ ವಿದ್ಯಾರ್ಥಿಗಳು, ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ನಮಸ್ಕಾರ. ಪರಿಶಿಷ್ಟ ಜಾತಿ SC ಮತ್ತು ಪರಿಶಿಷ್ಟ ಪಂಗಡಗಳ ST ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿ ಜಾರಿಗೆ ತರಲಾದ ಶೇಕಡಾ 56ರಷ್ಟು ಮೀಸಲಾತಿಯ ಕಾಯ್ದೆಯನ್ನು ತಕ್ಷಣವೇ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ಹಾವಳಿಯನ್ನು ತಡೆಗಟ್ಟಬೇಕು ಎಂದು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಂವಹನ ಮನಸ್ಕರ ವೇದಿಕೆಯ ಅಧ್ಯಕ್ಷರಾದ ಮಾಜಿ ಸಂಸದ್ VS ಉಗ್ರಪ್ಪ ಒತ್ತಾಯಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕೆಂದು ಸಂವಿಧಾನದ ಆಶಯದಂತೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ಹಾಗೂ ನ್ಯಾಯಾಧೀಶ ಸುಭಾಷ್ ಆಡಿ ಆಯೋಗದ ವರದಿಗಳ ಆಧಾರದ ಮೇಲೆ SC ಮೀಸಲಾತಿಯನ್ನು 15ರಿಂದ 17ಕ್ಕೆ ಮತ್ತು ST ಮೀಸಲಾತಿಯನ್ನು ಶೇಕಡಾ 3ರಿಂದ 7ಕ್ಕೆ ಹೆಚ್ಚಿಸಿ 2022ರಲ್ಲಿ ಕಾಯ್ದೆ ಜಾರಿಗೆಯನ್ನು ತರಲಾಯಿತು ಎಂದು ಮಾತನಾಡುತ್ತಾ ಹೇಳಿದರು. ಈ ಕಾಯ್ದೆಯನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಿದ ಕಾರಣ ಇತ್ತೀಚೆಗೆ ಹೈಕೋರ್ಟ್ ಶೇಕಡಾ 56ರಷ್ಟು ಮೀಸಲಾತಿಗೆ ತಡೆಯಾಜ್ಞೆ ನೀಡಿದೆ. ಇದರಿಂದಾಗಿ 2023, 24 ಮತ್ತು 24-25ನೇ ಸಾಲಿನಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಪಡೆದು SC, ST ಮತ್ತು ಹಿಂದುಳಿದ ವರ್ಗದ ಜನರಿಗೆ ಭಾರಿ ಅನ್ಯಾಯವಾಗಿದೆ. ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಈ ಸಂಬಂಧ ನಿರ್ಣಯ ಕೈಗೊಂಡರೂ ಕೇಂದ್ರದ ಮೇಲೆ ಒತ್ತಡ ತರುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದರು. ಮೀಸಲಾತಿ ರಕ್ಷಣೆ ವಿಚಾರವಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಸರ್ವಪಕ್ಷಗಳ ಸಭೆ ಕರೆಯಬೇಕು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವಪಕ್ಷಗಳ ನಿಯೋಗವು ದೆಹಲಿಗೆ ಕೊಂಡೊಯ್ದು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಕಾಯ್ದೆಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಲು ಒತ್ತಾಯಿಸಬೇಕೆಂದರು.
ಹೈಕೋರ್ಟ್ನಲ್ಲಿರುವ ತಡೆಯಾಜ್ಞೆ ತೆರವುಗೊಳಿಸಲು ಸಮರ್ಥ ವಕೀಲರನ್ನು ನೇಮಿಸಬೇಕು. ಒಂದು ವೇಳೆ ಅಲ್ಲಿ ತೆರವಾಗದಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ಮೇಲ್ಮನವಿ ಸಲ್ಲಿಸಬೇಕೆಂದರು. ಎಸ್ಸಿ, ಎಸ್ಟಿ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಜನಪ್ರತಿನಿಧಿಗಳು ಮತ್ತು ನಾಯಕರ ತುರ್ತು ಸಭೆ ಕರೆದು ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚಿಸಬೇಕು. ನಕಲಿ ಜಾತಿ ಪ್ರಮಾಣಪತ್ರ ಪಡೆದು ಸೌಲಭ್ಯ ಅನುಭವಿಸುತ್ತಿರುವವರ ಮೇಲೆ ಹಾಗೂ ಅಂತಹ ಸುಳ್ಳು ಪ್ರಮಾಣಪತ್ರಗಳನ್ನು ವಿತರಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳ ಮೇಲೆ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಜರುಗಿಸಬೇಕು. ರಾಜ್ಯದ ಎಲ್ಲ ಸಂಸದರು, ಶಾಸಕರು ಮತ್ತು ಸಚಿವರು ಒಗ್ಗಟ್ಟಿನಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಎಂ ನರಸಿಂಹಯ್ಯ, ರಾಜ್ಯ ಉಪಾಧ್ಯಕ್ಷ ರಾಜಣ್ಣ ಚಿತ್ರದುರ್ಗ, ಖಜಾಂಚಿ ರಾಜಪ್ಪ ಬೆಂಗಳೂರು, ರಾಯಚೂರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಮಿಹಾಳ್, ಜಿಲ್ಲಾ ಮಹಾಸಭಾ ಅಧ್ಯಕ್ಷ ದಶರಥ್ ಜಮದಾರ್, ಯುವ ಘಟಕದ ಜಿಲ್ಲಾಧ್ಯಕ್ಷ ದಿಲೀಪ್ ಪಾಟೀಲ್, ಜಯಶ್ರೀ, ಪ್ರಕಾಶ್ ದೇಸಾಯಿ, ಭೂವಿ ಸಮಾಜದ ಶೈಲೇಶ್, ವಾಲ್ಮೀಕಿ ನಾಯಕ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್, ಗೌರವಾಧ್ಯಕ್ಷ ಮನೋಹರ್ ಕಂಟೆ, ಶರಣಪ್ಪ ಖಾಶಂಪುರ್, ಷಣ್ಮುಖಪ್ಪ ಶೇಖಾಪುರ್ ಸೇರಿದಂತೆ ಸಮಾಜದ ಹಲವು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಎಸ್ಸಿಗಳ ಮತ್ತು ಎಸ್ಟಿಗಳ, ಒಬಿಸಿಗಳ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ. ಈ ಮೂರು ವರ್ಗವನ್ನು ಒಟ್ಟಿಗೆ ಸೇರಿಸಿದರೆ 66% ಅವರೇ ಕೊಟ್ಟಿರುವಂಥ ಅಂಕಿಅಂಶಗಳ 17% ಎಸ್ಸಿಗಳು, 7% ಎಸ್ಟಿಗಳು, 42% ಒಬಿಸಿಗಳು ಅಂತೇಳಿ ಇವತ್ತು ಡಿಕ್ಲೇರ್ ಆಗಿರುವಂಥದ್ದು. ಇದರ ಜೊತೆಗೆ ಮೈನಾರಿಟೀಸ್. ರಾಜ್ಯ ಸರ್ಕಾರ ಇದನ್ನು ವಿಳಂಬ ಮಾಡದೆ ಸ್ಟೇಯನ್ನು ವೆಕೇಟ್ ಮಾಡಿಸಬೇಕು. ಕೇಂದ್ರ ಸರ್ಕಾರ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅನ್ನೋ ಆಗಿದ್ರೆ ಕೂಡಲೇ 9 ಶೆಡ್ಯೂಲ್ಗೆ ಸೇರಿಸುವಂಥದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸವೂ ಸಹ ಸನ್ಮಾನ್ಯ DK ಶಿವಕುಮಾರ್ ಅವರ, ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯನವರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಔರದ್ಬಿ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು, ಅದರಂತೆ ಎಲ್ಲ ಕ್ಷೇತ್ರಗಳ ಉನ್ನತಿಗಾಗಿ ಮಾಸ್ಟರ್ ಪ್ಲಾನ್ ರಚಿಸಿಕೊಂಡು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳುತ್ತಿದ್ದೇನೆ. ಶಿಕ್ಷಣ, ನೀರಾವರಿ, ಸಂಪರ್ಕ 3 ಕ್ಷೇತ್ರಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ಮಾಡಿಕೊಂಡು ಕೆಲಸ ಮಾಡುತ್ತಿದ್ದೇನೆ. ಕ್ಷೇತ್ರಕ್ಕೆ ದೊಡ್ಡ ಯೋಜನೆಯನ್ನು ತರಬೇಕೆಂಬ ಉದ್ದೇಶದಿಂದ ನಿರಂತರ ಶ್ರಮಿಸುತ್ತಿದ್ದೇನೆ. ಅದರ ಪ್ರತಿಫಲವಾಗಿ ಕೇಂದ್ರದಿಂದ 2,360 ಕೋಟಿ ಮೊತ್ತದ ಪವರ್ ಗ್ರೇಡ್ ಸಬ್ ಸ್ಟೇಷನ್ ಬಂದಿದೆ. ಕಮಲ್ ನಗರ್ ತಾಲೂಕಿನ ಮಾಳೆಗಾಂವ್ ಪಂಚಾಯಿತಿಯಲ್ಲಿ ಬೃಹತ್ ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಗುತ್ತಿದ್ದೇನೆ ಎಂದು ಹೇಳಿದ್ದರು. ಈ ಕೇಂದ್ರ ಆರಂಭವಾಗುತ್ತಿದ್ದಂತೆ ಕ್ಷೇತ್ರದ ಅನೇಕರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಅಲ್ಲಿ ಬಳಕೆಯಾಗುತ್ತಿರುವ ಟ್ರ್ಯಾಕ್ಟರ್, ನೀರಿನ ಟ್ಯಾಂಕ್, JCP, ಟೆಸ್ಟರ್ ಸೇರಿದಂತೆ ಸಾಕಷ್ಟು ವಾಹನಗಳನ್ನು ಸ್ಥಳೀಯರಿಂದ ಪಡೆಯಲಾಗಿದೆ. ಸಣ್ಣ ಪುಟ್ಟ ಕಾರ್ಮಿಕರು ಕೂಡ ಕಮಲ್ ನಗರ್ ತಾಲೂಕಿನವರೇ ಇದ್ದಾರೆ. ಅದರಂತೆ ಕ್ಷೇತ್ರದಲ್ಲಿ ಸುಮಾರು 30,000 ಎಕರೆಯಲ್ಲಿ ಬೃಹತ್ ಸೋಲಾರ್ ಪಾರ್ಕ್ ನಿರ್ಮಿಸುವ ಕೆಲಸ ಪ್ರಗತಿಯಲ್ಲಿದೆ. ನಾಗೂರ್ಬಿಯಲ್ಲಿ 118 ಕೋಟಿ ವೆಚ್ಚದ 220 KA ವಿದ್ಯುತ್ ಉಪಕೇಂದ್ರ, 560 ಕೋಟಿಯ 36 ಕೆರೆ ತುಂಬಿಸುವ ಯೋಜನೆ, ಹೆಡ್ಗಾಪುರದಲ್ಲಿ 32 ಕೋಟಿಯ ಜಾನುವಾರುಗಳ ತಳಿ ಸಂವರ್ಧನಾ ಮತ್ತು ರೈತರ ತರಬೇತಿ ಕೇಂದ್ರ, ಕಮಲ್ ನಗರ್ ಮಿನಿ ವಿಧಾನಸೌಧ ಸೇರಿದಂತೆ 10 ಹಲವು ಪ್ರಗತಿ ಕೆಲಸಗಳಾಗಿವೆ. ಅತ್ಯಂತ ಹಿಂದುಳಿದ ತಾಲೂಕೆಂದು ಕಲ್ಪಿಸಿಕೊಟ್ಟಿರುವ ಔರಾದ್ ಕ್ಷೇತ್ರ ಇಂದು ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ ಎಂದು ಹೇಳಿದ್ದರು. ಕೆರೆ ತುಂಬಿಸುವ ಯೋಜನೆ, ಕಾರಂಜಿ ಜಲಾಶಯದಿಂದ ನೀರು ಸರಬರಾಜು, ಸಿಪೆಟ್ ಕೇಂದ್ರ ಸ್ಥಾಪನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳು ರಾಜ್ಯ ಸರ್ಕಾರದಿಂದಾಗಿ ವಿಳಂಬವಾಗುತ್ತಿವೆ. ನಮ್ಮ ಕೆಲಸಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಆದರೂ ನಾನು ಸುಮ್ಮನೆ ಬಿಡುವುದಿಲ್ಲ. ಕ್ಷೇತ್ರಕ್ಕೆ ಮಂಜೂರಾಗಿರುವ ಎಲ್ಲ ಕೆಲಸಗಳನ್ನು ಮಾಡಿಯೇ ತೀರುತ್ತೇನೆ ಎಂದು ಭರವಸೆ ನೀಡಿದ್ದರು.
ನಾನು ಶಾಸಕನಾಗುವ ಪೂರ್ವದಲ್ಲೇ SSLC ಮತ್ತು PUC ಫಲಿತಾಂಶ ಅತ್ಯಲ್ಪ ಪ್ರಮಾಣದಲ್ಲಿ ಇರುತ್ತಿತ್ತು. ವಿದ್ಯಾರ್ಥಿಗಳು, ಶಿಕ್ಷಕರಿಗೆ ಸನ್ಮಾನ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ, ಹೆಚ್ಚು ಅಂಕಗಳಿಂದ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನಗಳಂತಹ ವಿವಿಧ ಕಾರ್ಯಕ್ರಮಗಳಿಂದಾಗಿ ಫಲಿತಾಂಶ ಸುಧಾರಿಸಿದ್ದು. ಈ ವರ್ಷ SSLC ಫಲಿತಾಂಶ ಜಿಲ್ಲೆಯಲ್ಲಿ ಪ್ರಥಮ ಬಂದಿದ್ದುದಕ್ಕೆ ಸಂತೋಷ ಬಂದಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿಯಲಿವೆ ಎಂದರು. ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೂಜ್ಯ ಬಸವಲಿಂಗ ಪಟ್ಟದೇವರು ಆಶೀರ್ವಚನ ನೀಡಿ ಶಿಕ್ಷಣ ಕ್ಷೇತ್ರದ ಏಳಿಗೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಶಾಸಕ ಪ್ರಭು ವಿ ಚವ್ಹಾಣ್ ಅವರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸನ್ಮಾನದಂತಹ ಕೆಲಸಗಳು ಎಲ್ಲರಿಗೂ ಮಾದರಿ ಎಂದು ಬಣ್ಣಿಸಿದ್ದರು. ಮಾಜಿ ಶಾಸಕರಾದ ಗುಂಡಪ್ಪ ಬಿರಾದರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿದ್ದರು. ಡೋನ್ಗಾಂವ್ ಮಠದ ಶಂಭುಲಿಂಗ ಶಿವಾಚಾರ್ಯರು, ಹೆಡ್ಗಾಪುರ ಮಠದ ಶಿವಲಿಂಗ ಶಿವಾಚಾರ್ಯರು, ಗುಡಪಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯರು, ಠಾಣಾ ಕುಸ್ನೂರ್ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಹಿಪ್ಪಳಗಾಂವ್ನ ಪೂಜ್ಯ ಭಂತೆ ಬೋಧಿರತ್ನ, ಪೂಜ್ಯ ಝಾಪಾ ಮಹಾರಾಜ್, ಸಾಯಿಂಗಾಂವ್ ಮಹಾರಾಜರು, ಬೀದರ್ ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ, ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ, ಮುಖಂಡರಾದ ವಸಂತ್ ಬಿರಾದರ್, ರಾಜಶೇಖರ್ ನಾಗಮೂರ್ತಿ, ಗುರುನಾಥ್ ಚಾಂದೀಕರ್, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಸುಭಾಷ್ ಬಿರಾದರ್, ಶಶಿ ಹೊಸಳ್ಳಿ, ವೀರಣ್ಣ ಕಾರ್ಭಾರಿ, ರಾಜೇಂದ್ರ ಪೂಜಾರಿ, ಶಿವರಾಜ್ ಅಲ್ಮಜೆ, ಸುರೇಶ್ ಭೋಸ್ಲೆ, ಸತೀಶ್ ಪಾಟೀಲ್, ದೊಂಡೀಬಾ ನರೋಟಿ, ಕಮಲ್ನಗರ್ ಕ್ಷೇತ್ರದ ಮುಖಂಡರು ಭಾಗವಹಿಸಿದ್ದರು. ನಗರದ ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಶಾಲೆಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಆರಂಭವಾಯಿತು. ಮಕ್ಕಳಿಂದ ಪಥಸಂಚಲನ ನಡೆಯಿತು. ನಂತರ ಹೊಸದಾಗಿ ಆಯ್ಕೆಯಾದ 10ನೇ ತರಗತಿಯ ಜಯೇಶ್ ಹೆಡ್ ಬಾಯ್, ಆಸಿಯಾ ಹೆಡ್ ಗರ್ಲ್ ಆಗಿ ಮತ್ತು ಡೆಪ್ಟಿ ಹೆಡ್ ಬಾಯ್ ಆಗಿ ಕೇಸರಿ ನಂದನ್ ಮತ್ತು ಡೆಪ್ಟಿ ಹೆಡ್ ಗರ್ಲ್ ನಭಾ ಅವರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಪ್ರತಿಜ್ಞೆಯನ್ನು ಬೋಧಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸಂಜಯ್ ಮಠಪತಿ ಅವರು ಮಾತನಾಡುತ್ತಾ, ನಾಳೆಯ ಉತ್ತಮ ಪ್ರಜೆಗಳಾಗಲು ಸಕ್ರಿಯ, ಕಲಿಯುವಂತರಾಗಿರುವಂತೆ, ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುವಂತೆ ಮತ್ತು ತಮ್ಮ ಕರ್ತವ್ಯವನ್ನು ಪಾಲಿಸಲು ಸಿದ್ಧರಿರುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ನೀವು ವೇತನ ಮುಂದಿನ ಭವಿಷ್ಯರುಗಳು. ಶಾಲೆಯಿಂದ ಸೇವೆ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ದೇಶದ ಸೇವೆಗೆ ಸಿದ್ಧರಾಗಬೇಕೆಂದು ತಿಳಿಸಿದ್ದರು. ಇನ್ನೋರ್ವ ಮುಖ್ಯ ಅತಿಥಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಹಾಗೂ ಗುರುನಾನಕ್ ಶಾಲೆಯ ಹಳೆ ವಿದ್ಯಾರ್ಥಿ ಡಾಕ್ಟರ್ ಅಮಾದುದ್ದೀನ್ ಭಾಗವಹಿಸಿ ಮಾತನಾಡುತ್ತಾ, ನಾನು ಕಲಿತ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬಂದಿದ್ದು ಬಹಳ ಖುಷಿಯಾಗಿದೆ. ನನ್ನ ಹಳೆ ನೆನಪುಗಳು ನೆನಪಾಗುತ್ತಲಿವೆ ಎಂದು ಹೇಳಿದ್ದರು. ನಾನು ಇಲ್ಲಿ ಕಲಿತಿದ್ದು ನನಗೆ ಬಹಳ ಸಹಾಯವಾಗಿದೆ. ಸತತ 50 ವರ್ಷದಿಂದ ಗುಣಮಟ್ಟದ ಶಿಕ್ಷಣ ಈ ಸಂಸ್ಥೆಯು ನೀಡುತ್ತಿರುವುದು ಗಮನಾರ್ಹ ಎಂದು ಬಣ್ಣಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ರೇಷ್ಮಾ ಕೌರ್ ಅವರು ಮಾತನಾಡಿ, ಮಕ್ಕಳು ಶ್ರಮಜೀವಿಗಳಾಗಬೇಕು, ಉತ್ತಮ ಗುರಿಯನ್ನು ಹೊಂದಿರಬೇಕು. ಗುರಿ ಇಲ್ಲದೆ ಮುಂದೆ ಸಾಗಲು ಸಾಧ್ಯವಿಲ್ಲ. ಪಾಲಕರ ಕನಸನ್ನು ನನಸಾಗಲು ಒಳ್ಳೆಯ ರೀತಿಯ ಅಭ್ಯಾಸ ಮಾಡಬೇಕು. ವಿದ್ಯಾರ್ಥಿಗಳು ಶಿಸ್ತಿನ ದಾರಿಯಲ್ಲಿ ಸಾಗಬೇಕು. ಪರೋಪಕಾರದ ಮನೋಭಾವನೆಯನ್ನು ಹೊಂದಿರಬೇಕು. ಮಕ್ಕಳು ತಮ್ಮಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು. ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮತ್ತು ಗುರು ಹಿರಿಯರನ್ನು ಗೌರವಿಸಬೇಕೆಂದು ಕರೆ ನೀಡಿದ್ದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ನಳಿನಿ ಡಿಜಿ, ಡೀನರಾದ ಹನುಮಾನ್ ಬಿ, ಅಮಜದ್ ಅಲಿ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.